ನಿಮ್ಮಗಳ ವಿಶ್ವಾಸಕ್ಕೆ ನಾನು ಶ್ರಮಪಟ್ಟು ಕೆಲಸ ಮಾಡ್ತಿದ್ದೇನೆ. ಪಂಡಿತ್ನಳ್ಳಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ. ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣರಿಂದ ಗುದ್ದಲಿ ಪೂಜೆ. ಪಂಡಿತ್ನಳ್ಳಿ ತುಮಕೂರಿನ ಹೆಬ್ಬಾಗಿಲಾಗಿದೆ. ಸುಮಾರು 50 ವರ್ಷದಿಂದ ಆಗದ ಕೆಲಸ ಇಂದು ನಡೆದಿದೆ. ನಿಮ್ಮ ಓಟಿನ ಬೆಲೆ ಏನು ಅನ್ನೋದನ್ನ ನೀವು ತೋರಿಸಿದ್ದೀರಿ. ಅದರಂತೆ ನಾನು ನಿಮ್ಮ ವಿಶ್ವಾಸಕ್ಕೆ ಋಣಿಯಾಗಿ ಯೋಜನೆಗಳನ್ನ ಮಾಡ್ತಿದ್ದೇನೆ. ನಾನು ಈ ಕ್ಷೇತ್ರಕ್ಕೆ ಅನಿರೀಕ್ಷಿತವಾಗಿ ಬಂದಿದ್ದು ನಾನು ಯಾವುದೇ ಅರ್ಜಿಯನ್ನ ಹಾಕಿರಲಿಲ್ಲ. ಮೋದಿ ಮತ್ತು ಅಮಿತ್ ಶಾ ಅವರ ಆಸೆಯಂತೆ ಇಲ್ಲಿ ನಿಂತು ಇಂದು ಗೆದ್ದಿದ್ದೇನೆ ಎಂದು ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇಂದು ತುಮಕೂರು ತಾಲೂಕಿನ ಪಂಡಿತ್ನಳ್ಳಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ನೀವು ಕೊಟ್ಟಂತಹ ಆಶೀರ್ವಾದದಿಂದ ಕೇಂದ್ರದಲ್ಲಿ ಮಂತ್ರಿಯಾಗಿ ಜ್ವಲಂತ ಸಮಸ್ಯೆಗೆ ಆಗಿದ್ದ ರೈಲ್ವೆ ಗೇಟ್ಗೆ ಚಾಲನೆ ಕೊಡುವ ಕೆಲಸವನ್ನ ಮಾಡಿದ್ದೇನೆ. ನಿಮ್ಮಗಳ ವಿಶ್ವಾಸಕ್ಕೆ ನಾನು ಶ್ರಮಪಟ್ಟು ಕೆಲಸ ಮಾಡ್ತಿದ್ದೇನೆ ಎಂದಿದ್ದಾರೆ. ತದನಂತರ ಅತ್ತ ಹೆಗ್ಗೆರೆಯಲ್ಲಿಯೂ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಹೊಸ ದಿಕ್ಸೂಚಿಯನ್ನು ಕೊಟ್ಟು ರಾಷ್ಟ್ರದ ಅಭಿವೃದ್ಧಿಯ ಸಂಕೇತವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕದ ಬಹುತೇಕ ಯೋಜನೆಗಳಿಗೆ ಆದ್ಯತೆಯನ್ನು ಕೊಟ್ಟು ಚಾಲನೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ರೈಲ್ವೆ ಇಲಾಖೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನು ತುಮಕೂರಿಗೆ ಮಾಡಿದ್ದೇವೆ. ಸುಮಾರು 5,500 ಕೋಟಿ ರೂಪಾಯಿಗಳ ಒಂದು ತುಮಕೂರು ರಾಯದುರ್ಗ, ತುಮಕೂರು ದಾವಣಗೆರೆ ನಡೀತಾ ಇದೆ. ಸುಮಾರು 700-800 1,000 ಕೋಟಿ ರೂಪಾಯಿಗಳ 26, 25, 27 ROB, RUBಗಳು, FOBಗಳು ಕೆಲಸ ನಡೀತಾವೆ. ಇನ್ನು 2ನ್ನ ಶುರು ಮಾಡಿಸಿದ್ರೆ ನನಗನ್ನಿಸ್ತದೆ ಒಂದು ಅವಧಿಯಲ್ಲಿ ಕೇವಲ 2 ವರ್ಷದಲ್ಲಿ ಇಷ್ಟೊಂದು ಕೆಲಸಗಳು ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಈ ಜನರ ಆಶೀರ್ವಾದ, ಈ ಜನರ ಬೆಂಬಲ, ಈ ಜನ ಕೊಟ್ಟಂಥ ಪ್ರೀತಿಯನ್ನು ಸಮರ್ಪಕವಾಗಿ ಇವತ್ತು ನಾವು ವಿನಿಯೋಗ ಮಾಡ್ಕೊಂಡಿದ್ದೀವಿ. ಸನ್ಮಾನ್ಯ ಸುರೇಶ್ ಗೌಡ್ರ ಕ್ಷೇತ್ರದಲ್ಲಿ ಪಂಡಿತ್ನಳ್ಳಿ, ಮೈದಾಳ, ಹೆಗ್ಗೆರೆ ಮತ್ತು ಬಟ್ವಾಡಿ, ಇನ್ನೊಂದು ಅದು ಮಲ್ಸಂದ್ರ, ಇಂಥ ಅನೇಕ ಕೆಲಸಗಳಾಗ್ತಾಯಿದೆ. ಕೇವಲ ಸುರೇಶ್ ಗೌಡ್ರ ಕ್ಷೇತ್ರದಲ್ಲೆಲ್ಲ, ಗುಬ್ಬಿಯಲ್ಲೂ ಅದೇ ಆಗ್ತಾಯಿದೆ. ಇದು ಯಾವುದು ತುರುವೇಕೆರೆ ಜೊತೆಯಲ್ಲಿ ತಿಪ್ಟೂರು ಎಲ್ಲ ಕಡೆಯಲ್ಲೂ ಆಗ್ತಾಯಿದೆ. ಈಗಾಗಲೇ ಹೊಸ ಯೋಜನೆಗಳಲ್ಲಿ LC ಗೇಟ್ ಒಂದು ಇರೋದಿಲ್ಲ. ಈ ಸ್ಕೀಮನ್ನು ತಂದಿದ್ದೇವೆ. ನನಗನ್ನಿಸ್ತದೆ ಬೈಪಾಸ್ಗೆ ಮತ್ತು ತುಮಕೂರು ಟೌನ್ಗೆ ಒಂದು ಹೊಸ ಶೆಕೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ಇನ್ನೊಂದು 15-20 ದಿವಸದಲ್ಲಿ ಶುರು ಮಾಡ್ತಾ ಇದ್ದೀನಿ. ವ್ಯತ್ಯಯ ಆಗ್ತಾ ಇರ್ತಕ್ಕಂಥದ್ದು ಕೆಲಸ ಕಾರ್ಯಗಳು ನಡೀತಾ ಇದೆ. ಅದೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಅಧಿಕಾರಿಗಳು. ಯಾವತ್ತೂ ಕೂಡ ಇಷ್ಟು ಕೆಲಸಗಳು ಆಗ್ತಾ ಇರಲಿಲ್ಲ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅಧಿಕಾರಿಗಳನ್ನು ಮೇಲ್ಮಟ್ಟದಲ್ಲಿ, ನೀವು ನಂಬ್ತಿರೋ ಇಲ್ಲೋ, ಹಾಸನ ಬೆಂಗಳೂರು ರೈಲ್ವೆ ಯೋಜನೆಯಾಗಿ ಎಷ್ಟು ವರ್ಷ ಆಯಿತು ಗೌಡ್ರೆ? 30 ವರ್ಷ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗಿದ್ದು. ಅವತ್ತಿಂದ ಚನ್ನರಾಯಪಟ್ಟಣದಲ್ಲಿ ಒಂದು ಸ್ಟಾಪ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ? ಒಂದು ನಿಮಿಷ ತಾಳ್ರಪ್ಪ. ಇಂಥ ಅನೇಕ ಕೆಲಸಗಳನ್ನು ನಿಮ್ಮ ಸೋಮಣ್ಣ ಅಲ್ಲಿಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾವು ವ್ಯತ್ಯಯಗಳು ಆಗ್ತಕ್ಕಂಥದ್ದು ಸಾರ್ವಜನಿಕರ ಹಿತಕ್ಕೋಸ್ಕರವಾಗಿ, ಸಾರ್ವಜನಿಕರು ಬೇಕಾದ ಸವಲತ್ತುಗೋಸ್ಕರ ಇಂಥದಕ್ಕೆ ನಾನು ನಿಮ್ಮ ಮೂಲಕ ಸಾರ್ವಜನಿಕರು ಮನವಿ ಮಾಡ್ತೀನಿ. ರೈಲ್ವೆ ಇಲಾಖೆ ಒಂದು ಸೂಕ್ಷ್ಮವಾದ ಇಲಾಖೆ. ಅದು ಸಾರ್ವಜನಿಕರಿಗೋಸ್ಕರವಾಗಿ ಕೆಲವು ಪ್ರಗತಿಯನ್ನು ಮಾಡಬೇಕಾಗಿದೆ, ಕೆಲವು ಕೆಲಸಗಳನ್ನು ಮಾಡಬೇಕಾಗಿರೋದ್ರಿಂದ ಈ ವ್ಯತ್ಯಯಗಳಲ್ಲಿ ಆಗ್ತಕ್ಕಂಥ ಸಹಜ. ಇದಕ್ಕೆ ಸಹಕಾರ ಮಾಡಬೇಕು. ಯಶವಂತಪುರದಿಂದ ಈಗ ಶಿವಮೊಗ್ಗಗೆ ಟ್ರೈನ್ ಇಲ್ಲ, ವೀಕೆಂಡ್ ಅಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಒಂದು ನಿಮಿಷ ತಾಡ್ರಪ್ಪ ಅಂತ ಏನಾರು ಇದ್ರೆ ಒಂದು ನಿಮಿಷ ತಾಡ್ರಿ. ಸುಮ್ಮನೆ 10,000 ಅಂದು ನೀವು ಎಷ್ಟು ಸೊನ್ನೆ ಅನ್ನೋದು ಒಂದು ನಿಮಿಷ ತಾಳಪ್ಪ. ಇಲ್ಲಿ ಸೊನ್ನೆ ಎಷ್ಟು ಅನ್ನೋದು ಅರ್ಥ ಮಾಡ್ಕೊಡ್ರಿ. ಇವಾಗ ಒಂದು ನಿಮಿಷ ತಾಳು. ದಯವಿಟ್ಟು ಎಲ್ಲೋ ಉಡಾಪೆಗಳು ಮಾಡಬೇಡಿ. ಅಂಥದ್ದು ಏನಾರು ಇದ್ರೆ ಮಾಹಿತಿ ಕೊಡಿ. ಅದಕ್ಕೆ ಎಷ್ಟು ಸಾಧ್ಯನೋ ನಾವು ಅದು ರಿಮಿಡೀಸ್ ಕೊಡೋಣ, ರವೀಸ್ ಕೊಡೋಣ. ತುಮಕೂರು ನಮ್ಮದು ಅಲ್ಲ, ಅದು ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಯೋಜನೆಗಳಲ್ಲಿ 10% ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ರಾಜ್ಯ ಸರ್ಕಾರ 37 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೂ ಕೂಡ ನಾವು ಯಾವೊಂದು ಕೆಲಸ ಮಾಡ್ತಾರಲ್ಲ ಸರ್ವೇರು, ಲ್ಯಾಂಡ್ ಏನಪ್ಪ ಅದನ್ನು ತಿಳ್ಕೊಡ್ರಿ ಒಂಚೂರು. ಲ್ಯಾಂಡ್ ಅಕ್ವಿಜೇಷನ್ ಆಫೀಸರ್ ಆದಿಯಾಗಿ ಎಲ್ಲಕ್ಕೂ ಕೂಡ ಕೇಂದ್ರ ಸರ್ಕಾರನೇ ಹಣ ಕೊಡೋದು.
ಅದು ರಾಜ್ಯ ಸರ್ಕಾರ ಏನು ಮಾಡಿದೆ ಗೊತ್ತಿಲ್ಲ. DC ಬರೋಕೆ ಹೇಳಿದ್ದೀನಿ. ಇವಾಗ 11-12 ಗಂಟೆಗೆ ನಿಮ್ಮನ್ನು ಬರೋಕೆ ಹೇಳಿದ್ದೀವಿ. ಅಲ್ಲೇ ಬನ್ನಿ, ಅಲ್ಲೇ ಚರ್ಚೆ ಮಾಡಿ. ಇನ್ನು ಇದೇ ವೇಳೆ ತುಮಕೂರಿನ ಪಂಡಿತ್ನಳ್ಳಿ ಗೇಟ್ ಬಳಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ಮಾತನಾಡಿ, ವೇದಿಕೆಯಲ್ಲಿ ವಿ ಸೋಮಣ್ಣ ಅವರನ್ನ ಹಾಡಿ ಹೊಗಳಿದ್ರು. ವಿ ಸೋಮಣ್ಣ ಮಾಡುವ ವೇಗದ ಕೆಲಸ ಪ್ರಧಾನಿಯಿಂದಲೂ ಆಗುತ್ತಿಲ್ಲ. ಬಹಳ ಛಲ ಇಟ್ಕೊಂಡು ಅಭಿವೃದ್ಧಿಗೆ ವೇಗ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಬಹಳ ಕೆಲಸವನ್ನ ಮಾಡಿದ್ದಾರೆ. ಅವರು ಸಚಿವರಾಗಿದ್ದು ನಾನೇ ಸಚಿವ ಆದಷ್ಟು ಖುಷಿ ಪಟ್ಟಿದ್ದೇನೆ. 1 ವರ್ಷದಲ್ಲಿ 20 ರೈಲ್ವೆ ಓವರ್ ಹಾಗೂ ಅಂಡರ್ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಸ್ವತಃ ಪ್ರಧಾನಿ ಅವರಿಂದಲೂ ಇಷ್ಟು ಕೆಲಸಗಳು ಆಗಿಲ್ಲ ಎಂದಿದ್ದಾರೆ. ಇವತ್ತು ಪಂಡಿತ್ನಳ್ಳಿ ಹತ್ರ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲು ಆಗಮಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಂಸದರು, ರೈಲ್ವೆ ಖಾತೆಯ ಸಚಿವರು ಬಹಳ ಛಲ ಇಟ್ಕೊಂಡು ರೈಲ್ವೆಯನ್ನ ಕರ್ನಾಟಕದಲ್ಲಿ ಯಾವ್ಯಾವ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದೋ ಅಂಥವನ್ನ ಸ್ಪೀಡ್ ಅಪ್ ಮಾಡಿ ಅವರ ಅವಧಿಯ ಒಳಗಡೆ ಎಲ್ಲವನ್ನ ಸಂಪೂರ್ಣ ಮಾಡಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಇವತ್ತಿನ ರೈಲ್ವೆ ಮೇಲ್ಸೇತುವೆಯ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಮಾಡಿದಂತ ನಮ್ಮ ಆತ್ಮೀಯರು ಆದಂತ ಗೌರವಾನ್ವಿತರಾದಂತ ವಿ ಸೋಮಣ್ಣ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಶಾಸಕ ಆತ್ಮೀಯ ಮಿತ್ರರಾದಂತ ಜ್ಯೋತಿ ಗಣೇಶ್ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆತ್ಮೀಯ ಆದಂತ ಉಮೇಶ್ ಅವರೇ, ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಆತ್ಮೀಯರು, ದಲಿತ ಮುಖಂಡರು ಆದಂತ YH ಹುಚ್ಚಯ್ಯನವರೇ, ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಆದಂತ ರವಿ ಅಬ್ಬಾಕರ್ ಅವರೇ, CAO ಆದಂತ ಅಜಯ್ ಶರ್ಮಾ ಅವರೇ, ಮತ್ತೊಬ್ಬರು ADRM ಆದಂತ ಪ್ರವೀಣ್ ಕತ್ತರ್ಗಿ ಅವರೇ, ಮತ್ತೊಬ್ಬರು DYC ಪ್ರಸಾದ್ ಸರ್ ಅವರೇ, ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತ ಎಲ್ಲ ಗೌರವಾನ್ವಿತರೇ, ಮುಂದೆ ಕೂತಿರುವಂತ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಸಾರ್ವಜನಿಕರೇ, ಮಾಧ್ಯಮ ಸ್ನೇಹಿತರೆ, ಸೋಮಣ್ಣವರು 1 ವರ್ಷದ ಹಿಂದೆ ತುಮಕೂರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆ ಆದ್ರು. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರು ಒಂದು ರೈಲ್ವೆ ಖಾತೆಯ ಸಚಿವರಾಗ್ತಾರೆ ಅಂತ ಹೇಳಿ. ತುಮಕೂರು ಜಿಲ್ಲೆಗೆ ಒಂದು ಕಳಸ ಇಟ್ಟಾಗೆ ನಮ್ಮ ಸೋಮಣ್ಣ ಅವರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಒಂದು ರೈಲ್ವೆ ಖಾತೆಯನ್ನ ಮತ್ತೆ ಒಂದು ನೀರಾವರಿ ಸಚಿವರನ್ನಾಗಿ ಆಯ್ಕೆ ಮಾಡಿದಾಗ ನಮಗೆ ನಿಜವಾಗ್ಲೂ ಕೂಡ ನಾವು ನನಸ ಅಂತ ಅನ್ಕೊಂಡು ಅಷ್ಟು ಸಂತೋಷ ಆಗಿತ್ತು. ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ ಅವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಾಗ. ನಮಗ್ ಗೊತ್ತಿರಲಿಲ್ಲ ಸೋಮಣ್ಣ ಅವರು ಸಚಿವರಾಗ್ತಾರೆ ಅಂತ ಹೇಳಿ. ಏನೋ ಒಂದು ಚಾನ್ಸ್ ತಗೊಂಡು ನಾನು ಕೂಡ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾವು ಎಷ್ಟು ಸಂತೋಷ ಪಟ್ಟು ಅಂತ ಹೇಳಿದ್ರೆ, ನಾನೇ ಸಚಿವನಾದಷ್ಟು ಸಂತೋಷ ಪಟ್ಟೆ ನಾನು ಒಬ್ಬ ಶಾಸಕನಾಗಿ. ನಮಗೆ ಸೋಮಣ್ಣವ್ರ ಕೆಲಸ ಗೊತ್ತಿತ್ತು. ಸೋಮಣ್ಣವ್ರಿಗೆ ದೀರ್ಘವಾದ ಅನುಭವ ಇದೆ ರಾಜಕೀಯದಲ್ಲಿ. ಅವರು ಸುಮಾರು JH ಪಟೇಲ್ರು ಮುಖ್ಯಮಂತ್ರಿ ಆದಾಗಲಿಂದ ಕರ್ನಾಟಕಕ್ಕೆ ಅವರದೇ ಆದ ಒಂದು ವಿಶೇಷವಾದ ಕೊಡುಗೆಯನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅವರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿ ಸೋಮಣ್ಣರಿಗೆ ಶಾಸಕರಾದ ಸುರೇಶ್ ಗೌಡ, GB ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಹಾಗೂ ರೈಲ್ವೆ CEO ಅಜಯ್ ಶರ್ಮಾ, ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಅಧಿಕಾರಿ ವರ್ಗದವರು ಪಾಲ್ಗೊಂಡಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ TV, ತುಮಕೂರು.